5,495 ಕೋಟಿ ವಿಶೇಷ ಅನುದಾನವನ್ನು ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ತಗೊಳ್ರಿ, ಇದನ್ನು ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂಥೇಳಿ. ಯಡಿಯೂರಪ್ಪನವ್ರು ಇದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ. ಇದನ್ನು ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನು ತಿರಸ್ಕಾರ ಮಾಡಿದ್ರು. ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ 300 ಕೋಟಿ ರೂಪಾಯಿ ಅಲ್ಲ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ, ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ, ಕೆರೆಗಳು ಮತ್ತು ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನು ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ 11,495 ಕೋಟಿ in addition to 62,098 crores. Please, 62,000 ಡೆವಲ್ಯೂಷನಲ್ಲಿ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. 11,495 ಕೋಟಿ. ಅದು ಪ್ಲಸ್ 62,000 ಡೆವಲ್ಯೂಷನ್ನಲ್ಲಿ ಕಡಿಮೆ ಆದಂಥ 5 ವರ್ಷಗಳಲ್ಲಿ 62,098 ಕೋಟಿ. ಟೋಟಲಿ 73,593 ಕೋಟಿ ನಮಗೆ ಕಡಿಮೆ ಆಯಿತು. 14th ಫೈನಾನ್ಸ್ ಕಮಿಷನ್ನಿಂದ 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕಡಿಮೆ ಆಯಿತು.